ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಮಡಿವಾಳದಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಶ್ರೀ ಲಕ್ಷ್ಮಿ ಗ್ಲೋಬಲ್ ಹಾಸ್ಪಿಟಲ್ನ ಶುಭ ಸಮಾರಂಭಕ್ಕೆ ಮಾನ್ಯ ಸಾರಿಗೆ ಮಂತ್ರಿಗಳಾದ ಶ್ರೀ ರಾಮಲಿಂಗಾರೆಡ್ಡಿಯವರು ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಆದ ಶ್ರೀ ಮಂಜುನಾಥ್ ರೆಡ್ಡಿಯವರು ಮತ್ತು ಆಡುಗೋಡಿಯ ಮಾಜಿ ಕಾರ್ಪೊರೇಟರ್ ಆದ ಶ್ರೀ ಮೋಹನ್ ರವರು, ಶ್ರೀ ಲಕ್ಷ್ಮಿ ಗ್ಲೋಬಲ್ ಹಾಸ್ಪಿಟಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಶ್ರೀ ಡಾಕ್ಟರ್ ಸಾಂಬಶಿವ ಅವರು, ನಿರ್ದೇಶಕರಾದ ಶ್ರೀ ರಾಘವೇಂದ್ರ ನಾಯಕ್ ಸುಂಟ್ರಳ್ಳಿ, ಮತ್ತೊಬ್ಬ ನಿರ್ದೇಶಕರಾದ ಶ್ರೀ ವಿಜಯ್ ರವರು, ಆಸ್ಪತ್ರೆಯ ವೈದ್ಯರುಗಳು, ಸಿಬ್ಬಂದಿ ವರ್ಗ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. అజ్జీ ఏం ట్రీట్మెంటు ఏం హుషారిల్ల ఏమైంది ప్రాబ్లము? కడుపు నొప్పికా? ట్రీట్మెంట్ ఎలా ఉంది ఆఫీస్ది, హాస్పిటల్ అది? బాగా చూస్తూ ఉన్నారా? బాగా ట్రీట్మెంట్ ఇస్తూ ఉన్నారు కదా? దానికేమి చెప్పింది? ఏ ఊరు మీది? ಸರ್ ಬಂದರು, ದಯವಿಟ್ಟು ಮಾನ್ಯ ಸಚಿವರು ಸಾರಿಗೆ ಮತ್ತು ಮುದ್ರಾ ಇಲಾಖೆಯಿಂದ ಮತ್ತು ಆಧಾರದ ಸ್ವಾಗತ ಮುಖಾಂತರ ಮತ್ತು ನಮ್ಮ ಎಲ್ಲ ಇವಾಗ ನಮ್ಮ ಗೌರವಿತ ಮಾಜಿ ಮಹಾಪೌರರಾದಂಥ ಆಚರಣೆ ಮಂಜುನಾಥ್ ರೆಡ್ಡಿ ಸರ್ ಅವರು ಸಂಸ್ಕಾರವಾಗಿ ಒಂದು ಏನು ಆರೋಗ್ಯದ ಬಗ್ಗೆ ಮತ್ತು ನಮ್ಮ ಹಾಸ್ಪಿಟ್ಲು ಬಗ್ಗೆ ಮಾತಾಡಿದ್ದಾರೆ. ಒಳ್ಳೆಯ ಒಂದು ಶುಭ ವೇಳೆಯಲ್ಲಿ ಅಮೃತಾಸ್ತಿಕ ಸನ್ಮಾನ ರಾಮಲಿಂಗಡಿ ಸಾಹೇಬರು, ಸಾರಿಗೆ ಸಚಿವರು, ಈ ಭಾಗದ ಜನಪ್ರಿಯ ಶಾಸಕರು ಕೂಡ ತಮ್ಮ ಹಾಸ್ಪಿಟಲ್ನ ಹೆಲ್ತ್ ಕಾರ್ಡ್ನ ಮತ್ತು ಇವನ್ನ ಉದ್ಘಾಟನೆ ಮಾಡಿದ್ದಾರೆ. ಒಳ್ಳೆ ಕೈಗೊಂಡಿಲ್ಲ, ಇದು ಯಶಸ್ವಿಯಾಗಿ ನಡ್ಕೊಂಡು ಹೋಗುತ್ತೆ. ಎರಡನೇದು, ನಿಮಗೆ ಧನ್ಯವಾದಿ ನಾನು ಪದೇ ನಮಗೆ ಜಗದೀಶ್ವರ್ ಹೇಳ್ತಾ ಇದ್ದೆ, ಮಂಜುನಾಥ್ ರೆಡ್ಡಿ ಅವ್ರಿಗೆ ನೋಡಿ ಹೋಗಿ, ರಾಮಲಿಂಗ ಬಿಟ್ಟು ಮಂಜುನಾಥ್ ರೆಡ್ಡಿ ನಿಮಗೆ ಬಿಟ್ಟಿಲ್ಲ. ನಮ್ಮ ಮಹಾಪೌರರು, ಯಾಕಂದ್ರೆ ನಮ್ಮ ಭಾಗದಲ್ಲಿ ಯಾರು ಮಹಾಪೌರ ಆಗಿಲ್ಲ, ಅದಕ್ಕೆ ಆ ಗೌರವ ನಾವು ಕೊಡಬೇಕಾಗಿದ್ದು ಸ್ನೇಹಿತರು ಮತ್ತೆ ಸಾಮಾನ್ಯ. ಅದರಿಂದ ನಾವು ಮಂಜುನಾಥ್ ರೆಡ್ಡಿ ಪದೇ ಬಂದು ಮಂಜುನಾಥ್ ರೆಡ್ಡಿ ಹೋಗಿ ತಾವು ಹೋಗಿ ಭೇಟಿಯಾಗಿ ಅಂತ ನಾವು ಹೇಳ್ಕೊಳ್ತೀವಿ. ಮಂಜುನಾಥ್ ರೆಡ್ಡಿ ಸರ್ ಮತ್ತೆ ಮೋಹನ್ ಸರ್ ಈ ಏರಿಯಾದ ಗಣ್ಯರಾದಂಥ ಗಣೇಶ್ ಸರ್ ಮತ್ತೆ ಎಲ್ಲ ನನ್ನ ಸಿಬ್ಬಂದಿ ವರ್ಗದವರಿಗೆ ಅದು ವಂದನೆಗಳು. ಮತ್ತೆ ಈ ನಮ್ಮ ಲಕ್ಷ್ಮೀ ಹಾಸ್ಪಿಟಲ್ 2007 ಸ್ಟಾರ್ಟ್ ಆಯಿತು. ಸೊ ನಾವು ಆವಾಗ ಸ್ಟಾರ್ಟ್ ಮಾಡಿದ್ದೆ ಮುಖ್ಯ ಉದ್ದೇಶ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಅನ್ನು ಕಡಿಮೆ ದರದಲ್ಲಿ ಕೊಡಬೇಕು ಅನ್ನೋ ಒಂದು ವಿಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಆ ವಿಷನಲ್ಲಿ ನಮ್ಮದು ಆ್ಯಕ್ಚುಲಿ ಏನಾಗ್ತದೆ, ಹೆಲ್ತ್ ಸರ್ವಿಸಸ್ ಅನ್ನೋದನ್ನ ಯಾಕೆ ಇದೊಂದು ಮಾತ್ರ ಹೆಲ್ತ್ ಸರ್ವಿಸಸ್ ಅಂತ ಹೇಳ್ತಿದ್ರೆ, ನಾವು ಸಮಾಜ ಸೇವೆ ಮಾಡಿದ್ರೇ ನಮಗೆ ಅದರ ಮುಖ್ಯ ಡೆವಲಪ್ಮೆಂಟ್ಗೆ ಒಂದು ದಾರಿ ಆಗ್ತದೆ ಅನ್ನೋದನ್ನ ಮನಗಂಡು ಈ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಮತ್ತೆ ಯಾವುದೇ ಎಮರ್ಜೆನ್ಸಿ ಸರ್ವಿಸಸ್ ಅನ್ನ ಕಡಿಮೆ ದರದಲ್ಲಿ ಮತ್ತೆ ಎಲ್ಲರಿಗೂ ಕೈಗೆಟುಕುವಂತಾಗಬೇಕು ಅಂತ ಹೇಳ್ಬಿಟ್ಟು ಒಂದು ವಿಷನ್ ಸ್ಟಾರ್ಟ್ ಮಾಡಿದ್ದೇವೆ. ಆ ವಿಷನ್ ಅಲ್ಲಿ ಇದನ್ನು ನಾವು 4ನೇ ಹಾಸ್ಪಿಟಲ್. ವಿಶೇಷವಾಗಿ ಇವತ್ತು ಫ್ರೀ ಕ್ಯಾಂಪೇನ್ ಅಂತ ನಮ್ಮ
ಶ್ರೀ ಲಕ್ಷ್ಮಿ ಗ್ಲೋಬಲ್ ಹಾಸ್ಪಿಟಲ್ ವತಿಯಿಂದ ಪ್ರತಿ ವರ್ಷವೂ ಅಥವಾ ಪ್ರತಿ 6 ತಿಂಗಳು 3 ತಿಂಗಳಿಗೂ ಒಂದ್ಸರಿ ಮಾಡಬೇಕು ಅಂತೇಳಿ ನಾನಾದರೂ ಡಾಕ್ಟರ್ಗಳಲ್ಲಿ ಮನವಿ ಮಾಡಿಕೊಂಡು ಹಲವಾರು ಸಂದರ್ಭಗಳಲ್ಲಿ ಈಗಾಗಲೇ ಈ ಹಾಸ್ಪಿಟಲ್ ಪ್ರಾರಂಭವಾಗಿ 1 ವರ್ಷ ಆಗಿದೆ. ಯಾಕಂದ್ರೆ ಬರೀ ಯಾವುದೇ ಒಂದು ಹಾಸ್ಪಿಟ್ಲು ಒಂದು ಸಂಘ ಸಂಸ್ಥೆಗಳು ನಡೆಸಬೇಕಂದ್ರೆ, ಒಂದು ಸ್ಕೂಲು ಕಾಲೇಜು ನಡೆಸಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಜೊತೆಗೆ ಜವಾಬ್ದಾರಿ ಜಾಸ್ತಿ ಇರುವಂತ ಯಾವ್ದಾದ್ರು ಒಂದು ಕೆಲಸ ಇದ್ರೆ ಅದು ಹಾಸ್ಪಿಟಲ್ಸ್. ಆ ಹಾಸ್ಪಿಟಲ್ 1 ವರ್ಷದಲ್ಲಿ ಹಿಂದೆನೂ ಹಾಸ್ಪಿಟಲ್ ಆಗಿತ್ತು, ಕಾರಣಾಂತರಗಳ ಈಗ ಯಾವುದೇ ಒಂದು ಸಿಂಟಮ್ ಅನ್ನೋದು ಇರಲ್ಲ. ಅಂದ್ರೆ ಏನೋ ಒಂದು ಆದ್ರೆ ಸಕ್ಕರೆ ಕಾಯಿಲೆ ಅಂತ ಅಲ್ಲ. 50 ವರ್ಷ ಮೇಲ್ಪಟ್ಟವ್ರು ಎಸ್ಪೆಷಲಿ ಇವಾಗಿನ ನಮ್ಮ ಲೈಫ್ ಸ್ಟೈಲು, ನಮ್ಮ ಆಹಾರ ಪದ್ಧತಿ, ನಮ್ಮ ಜೀವನದಲ್ಲಿರೋ ಸ್ಟ್ರೆಸ್ ಇದನ್ನೆಲ್ಲ ನೋಡ್ತಾ ಹೋದಂಗೆ ನಾವು 50 ವರ್ಷದ ಮೇಲೆ ಮಕ್ಕಳ ಆರೋಗ್ಯ ಅಂತಂದ್ರೆ ಈಗ ಹುಟ್ಟಿದ ನವಜಾತ ಶಿಶು ಹುಟ್ಟಿದಾಗಿಂದ ಬೆಳವಣಿಗೆ ಏನಾಗುತ್ತೆ ಅದು ಸಾಮಾನ್ಯವಾಗಿ ತುಂಬಾ ಸೂಕ್ಷ್ಮವಾಗಿದೆ. ಫಸ್ಟ್ 2 years ಅಂತ ಹೇಳ್ತೀವಿ. ಫಸ್ಟ್ 2 years ತುಂಬಾ ಇಂಪಾರ್ಟೆಂಟ್ ಟೈಮ್ ಗ್ರೋತ್ಗೆ, ಡೆವಲಪ್ಮೆಂಟ್ಗೆ, ಬ್ರೈನ್ ಗ್ರೋತ್ಗೆ. ಸೊ ಹಾಗಾಗಿ ಲಸಿಕೆಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಲಸಿಕೆಗಳನ್ನ ತುಂಬಾ ನೆಗ್ಲೆಕ್ಟ್ ಮಾಡ್ತೀವಿ. ಅದರ ಎಫೆಕ್ಟ್ ನಾವು ಕಾಣದೇ ಇರ್ಬೋದು, ಕಡಿಮೆ ಕಾಣದೇ ಇರ್ಬೋದು. ಲಸಿಕೆಗಳಿಂದ ತುಂಬಾ ರೋಗಗಳನ್ನು ತಡೆಗಟ್ಟಬಹುದು. ಎಕ್ಸಸೈಸ್ ಮಾಡೋದ್ರಿಂದ ಕಡಿಮೆ ಆಗುತ್ತಿದೆ. ಸೊ ಇವಾಗ ಎಲ್ಲರೂ ಆಫೀಸ್ ಜಾಬ್ ಫುಲ್ ದಿನ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಸೊ ಮೋಸ್ಟ್ ಆಫ್ ದ ಪೀಪಲ್ ಏನಂದ್ರೆ ಈಗ ಬ್ಯಾಕ್ ಪೇನು, ನೀ ಪೇನು, ಮಂಡಿ ನೋವು ಎಲ್ಲರೂ ಕಡೆ ಕುತ್ಕೊಳ್ಳೋದೇ ಎಲ್ಲ ಮನೆಯಲ್ಲೆಲ್ಲ ನಿಲ್ಸ್ಬಿಟ್ಟಿದ್ದಾರೆ. ಎಲ್ಲರೂ ಚೇರ್ ಮೇಲೆ ಕುತ್ಕೋಬೇಕು ಟೇಬಲ್ ಮೇಲೆ. ಸೊ ಹಾಗಾಗಿ ಮಂಡಿಗೆಲ್ಲ ಬೇಗ ಸರಿಯುತ್ತೆ. ಸ್ವಲ್ಪ ಕೂತ್ಕೊಂಡು ನೋವು ಸ್ಟಾರ್ಟ್ ಆಗುತ್ತೆ. ಸೊ ಹೀಗಾಗಿ ಈಗ ಮುಂಚೆಯಿಂದಲೇ ಪ್ರಿವೆನ್ಷನ್ ಮಾಡಿದ್ರೆ ಅದಕ್ಕೆಲ್ಲ ಇಂಜೆಕ್ಷನ್ಸ್ ಬಂದಿದೆ. ಮತ್ತೆ ಕರೆಕ್ಟಾಗಿ ಎಕ್ಸಸೈಸ್ ಎಲ್ಲ ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ಅದೆಲ್ಲ ಅವಾಯ್ಡ್ ಮಾಡ್ಬೋದು. all age, ಎಲ್ಲ ಏಜ್ ಎಫೆಕ್ಟ್ ಆಗುತ್ತೆ. 12 ಸ್ಟಾರ್ಟಿಂಗ್ ಫ್ರಮ್ 9 years of age ಆಲ್ಮೋಸ್ಟ್ 60-70 ಏಜ್ ವರೆಗೂ ಎಫೆಕ್ಟ್ ಆಗ್ಬೋದು. ಸೊ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಇದೆ. ಆ PCOS ವೈಡ್ ಸ್ಪೆಕ್ಟ್ರಮ್ ಅಂದ್ರೆ ಈ ಪ್ಯೂಬರ್ಟಿ ಏಜ್ ಗ್ರೂಪ್ ಅಲ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ ಇರ್ಬೋದು. 20-30 years ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಆಗ್ಬೋದು. 30-40 years ಆದ್ಮೇಲೆ ಬೇಗ ಡಯಾಬಿಟೀಸ್ ಬರೋದು, ಹೈಪರ್ಟೆನ್ಷನ್ ಬರೋದು. ಸೊ ಈ ಥರ ಪ್ರಾಬ್ಲಮ್ಸ್ ಇರುತ್ತೆ. ಮುಂಚೆ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಇದೆ, ಕರೆಕ್ಟಾಗಿ ಬಂದು ನೆಕ್ಸ್ಟ್ generation, one Indian dialogue. so many people are doing Okay, Raj. How do you tell about the Sri Lakshmi Global Hospital? After next to our hospital only one hotel is there. How do you ನಮ್ಮ ಸ್ವಲ್ಪ ಮುಂದೆ ಬನ್ನಿ ಮೇಡಮ್. ಜೋರಾದ ಚಪ್ಪಾಳೆ ಮುಖಾಂತರ ಸರ್ ನಿಮಿಷ ನಿಂತ್ಕೊಂಡು ಸರ್. ಓಕೆ ಸರ್, ಹಾಗೆ ಹೋಲ್ಡ್ ಮಾಡಿ ಸರ್. ಸರ್ ಒಂದು ಸ್ಟೆಪ್ ಇಂದ ಜೋರ ಚಪ್ಪಾಳೆ. ನಮ್ಮ ಇಲ್ಲಿ ನೋಡಿ ಮೇಡಮ್. ಡಾಕ್ಟರ್ ಅರ್ಜಿತ್ ಸರ್, ಡಾಕ್ಟರ್ ಅರ್ಜಿತ್ ಸರ್, ಡಾಕ್ಟರ್ ಅರ್ಜಿತ್ ಸರ್. ಸರ್ ಇಲ್ಲಿ ನೋಡಿ ಸರ್.
ಜೋರಾದ ಚಪ್ಪಾಳೆ, ಜೋರಾದ ಚಪ್ಪಾಳೆ. CEO ಶ್ರೀಲಕ್ಷ್ಮಿ ಹಾಸ್ಪಿಟಲ್ ಗ್ರೂಪ್. ಈ ದಿನ ಶ್ರೀಲಕ್ಷ್ಮಿ ಹಾಸ್ಪಿಟಲ್ ಗ್ರೂಪ್ಸ್ ವತಿಯಿಂದ ಏನು ಶ್ರೀ ಲಕ್ಷ್ಮಿ ಗ್ಲೋಬಲ್ ಹಾಸ್ಪಿಟಲ್ ಅಂತ ಕೋರಮಂಗಲದಲ್ಲಿ ತೆರೆಯುತ್ತಿದ್ದೇವೆ. ಈ ಸಂಸ್ಥೆಯಲ್ಲಿ ಮೊದಲನೇದಾಗಿ ಉಚಿತ ಮೆಗಾ ಏನು ಆರೋಗ್ಯ ತಪಾಸಣೆ ಶಿಬಿರದ ಮುಖಾಂತರವಾಗಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಈ ದಿನ ಮಾನ್ಯ ಸಚಿವರು ಆದಂತಹ ಮತ್ತು ನಮ್ಮ ಶಾಸಕರು ಆದಂತಹ ಶ್ರೀಯುತ ರಾಮಲಿಂಗಾರೆಡ್ಡಿ ಸರ್ ಅವರು, ನಗರ ಮತ್ತು ನಗರ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸರ್ ಅವರು ಬಂದು ಇವತ್ತೇನು ಜ್ಯೋತಿ ಬೆಳಗುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಅಧಿಕವಾಗಿ ಚಾಲನೆ ನೀಡಿದ್ದಾರೆ. ಅದೇ ರೀತಿ ನಮ್ಮ ಎಕ್ಸ್ ಮೇಯರ್ ಆದಂಥ ಮಂಜುನಾಥ್ ರೆಡ್ಡಿ ಸರ್ ಅವರಿದ್ದರು ಮತ್ತು ಕಾರ್ಪೊರೇಟರ್ ಆದಂಥ ಮೋಹನ್ ಸರ್ ಅವರಿದ್ದರು ಮತ್ತು ನಮ್ಮ ಆಸ್ಪತ್ರೆಯ ಚೇರ್ಮನ್ಸ್ ಹಾಗೂ ಡೈರೆಕ್ಟರ್ಸ್ಗಳೆಲ್ಲ ಒಳಗೊಂಡು ಮತ್ತು ಎಲ್ಲ ವೈದ್ಯಾಧಿಕಾರಿಗಳನ್ನು ಒಳಗೊಂಡಂಥ ತಂಡ ಇವತ್ತು ಏನು ಉಚಿತ ಮೆಗಾ ಕ್ಯಾಂಪನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಸಾರ್ವಜನಿಕರಿಗೆ ಅಂದರೆ ಕೋರಮಂಗಲ ಮಡಿವಾಳದ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಇದು ಒಂದು ಉಚಿತ ಒಂದು ಶಿಬಿರ ಮುಖಾಂತರವಾಗಿ ಏನು ಸೂಪರ್ ಸ್ಪೆಷಾಲಿಟಿ ಸರ್ವಿಸಸನ್ನು ಇವತ್ತು ಕೈಗೆ ಸಿಗುವಂಥ ರೀತಿಯಲ್ಲಿ ಉಚಿತವಾಗಿ ಕೊಡಬೇಕಂತ ಆಲೋಚನೆ ಮಾಡಿ ಇವತ್ತು ಸುಮಾರು 1,000-2,000 ಜನನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಈಗ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ 500ಕ್ಕೂ ಹೆಚ್ಚು ಜನಸಂಖ್ಯೆ ಇಲ್ಲಿ ಸೇರಿದೆ. ಗ್ಲೋಬಲ್ ಹಾಸ್ಪಿಟಲ್ ಮಡಿವಾಳ ಮತ್ತು ಬೆಂಗಳೂರು ನಮ್ಮ ಆಸ್ಪತ್ರೆ ವತಿಯಿಂದ ಇವತ್ತು ಮೆಗಾ ಹೆಲ್ತ್ ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ದೀವಿ. ಈ ಕ್ಯಾಂಪನ್ನು ನಮ್ಮ ಮಾನ್ಯ ಮಂತ್ರಿಗಳಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರಿಂದ ಉದ್ಘಾಟನೆಯಾಗಿ ಪ್ರಾರಂಭಿಸ್ತಾ ಇದ್ದೇವೆ. ಈ ದಿನ ಮುಖ್ಯ ಸಾರ್ವಜನಿಕರಲ್ಲಿ ನಾವು ತಿಳಿಸೋದೇನಂತ ಹೇಳಿದರೆ, ಸ್ಪೆಷಲಿಸ್ಟ್ ಕನ್ಸಲ್ಟೇಷನ್ಸ್ ಫ್ರೀ ಇರ್ತದೆ ಮತ್ತು ರಕ್ತ ಪರೀಕ್ಷೆ ECG ನಮ್ಮ ಹಾಸ್ಪಿಟ್ಲ್ ವತಿಯಿಂದ ಪ್ರಿಲಿಮಿನರಿ ಟೆಸ್ಟ್ಗಳು ಕೂಡ ಫ್ರೀ ಮಾಡ್ತಾ ಇದ್ದೀವಿ. ಅದಲ್ದಿರ ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ಸ್ ಆದಂಥ ಆ್ಯಂಜಿಯೋಗ್ರಾಮನ್ನು ಕಡಿಮೆ ದರದಲ್ಲಿ ಮಾಡ್ತಾ ಇದ್ದೀವಿ. CT ಸ್ಕ್ಯಾನು, ಎಕ್ಸ್ರೇ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗು ಮತ್ತು ಎಕೋ ಇದನ್ನೆಲ್ಲ ಕಡಿಮೆ ದರದಲ್ಲಿ ಮಾಡಿ ಸಾರ್ವಜನಿಕರು ಉಪಯೋಗ ಆಗುವಂಥ ಈ ಮೆಗಾ ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ದೇವೆ. ನನ್ನ ಹೆಸರು ವಿಜಯ್ ಅಂತ, ಶ್ರೀ ಲಕ್ಷ್ಮಿ ಗ್ಲೋಬಲ್ ಹಾಸ್ಪಿಟಲಲ್ಲಿ ನಾನೊಂದು ಪಾರ್ಟ್ನರ್ ಆಗಿದ್ದೀನಿ. ಮತ್ತು ಡಾಕ್ಟರ್ ಸಾಂಬಶಿವ ಸರ್ ಏನು ಹೇಳಿದ್ರು ವಿಚಾರ, ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಪ್ರಾರಂಭವಾಗಿದೆ. ಯಾಕೆಂದರೆ ನಮ್ಮ ಮಿನಿಸ್ಟರ್ ಆದ ರಾಮಲಿಂಗಾರೆಡ್ಡಿ ಸರ್ ಮತ್ತು ನಮ್ಮ ಎಕ್ಸ್ ಮೇಯರ್ ಆಗಿದ್ದ ಮಂಜುನಾಥ್ ರೆಡ್ಡಿ ಸರ್ ಮತ್ತು ಮೋಹನ್ ಸರ್ ಎಲ್ಲ ಬಂದು ಇವತ್ತು ಇನಾಗ್ರೇಟ್ ಮಾಡಿದ್ದಾರೆ. ಅದೇ ರೀತಿ ಇವತ್ತಿನ ದಿನ ಪಬ್ಲಿಕ್ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿ ಪ್ರಮಾಣ ರೀತಿಯಲ್ಲಿ ಅವರ ಹೆಲ್ತ್ ಅವೇರ್ನೆಸ್ ಲಾಸ್ಟ್ 10 ದಿನದಿಂದ ನಮ್ಮ ಟೀಮ್ ಏನು ಮಾಡಿದರು ಕ್ಯಾಂಪೇನ್ಸ್, ಅದಕ್ಕೆ ಪ್ರಕಾರವಾಗಿ ತುಂಬ ಜನ ಬಂದಿದ್ದಾರೆ. ಸೊ ಇದರಿಂದ ಎಲ್ಲರಿಗೂ ವಿಷಯ ಏನಂದರೆ ಲೈಕ್ ಅವ್ರ ಹೆಲ್ತ್ ಇಂಪಾರ್ಟೆನ್ಸ್ ಅನ್ನೋದು ತಿಳಿಯುತ್ತೆ ಮತ್ತು ಇದರಿಂದ ಅವ್ರಿಗೂ ಕೂಡ ಒಂದು ಅವೇರ್ನೆಸ್ ಇರುತ್ತೆ ನಮ್ಮ ಹೆಲ್ತ್ ಕಂಡೀಷನ್ಸ್ ಏನಿದೆ. ಏಕೆಂದರೆ ರೆಗ್ಯುಲರ್ ಹೆಲ್ತ್ ಕ್ಯಾಂಪ್ ಅನ್ನೋದು ಬೇರೆ, ಬಟ್ ಮೆಗಾ ಹೆಲ್ತ್ ಕ್ಯಾಂಪ್ ಅಂದರೆ ಇಲ್ಲಿ ನಮ್ಮ ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟೀಸ್ ಕೊಡ್ತಾ ಇದೀವಿ ಇವತ್ತು. ಕಂಪ್ಲೀಟ್ ಅಟ್ ಫ್ರೀ ಆಫ್ ಕಾಸ್ಟ್ ಕನ್ಸಲ್ಟೇಷನ್ ಇದೆ. ಸೊ ಎಲ್ಲರೂ ಬಂದು ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.